ಸರ್ ಕೇಳಿದಾಗೆ ಹೀರೋಗೂ ಮಾಡ್ತಾ ಇದೀನಿ. ಇವಾಗ ವಿಲ್ಲನಾಗೂ ಒಂದು ಟ್ರೈ ಮಾಡೋಣ ಅಂತ, ಒಂದು ಕಂಫರ್ಟ್ ಝೋನಿಂದ ಆಚೆ ಬರೋಣ ಅಂತ ಇದನ್ನು ಟ್ರೈ ಮಾಡಿದ್ದೀನಿ ಅಷ್ಟೇ. ಇವ್ರು ಹೇಳಿದ್ದೆಲ್ಲ ನಿಜಾನೇ. ಫಸ್ಟ್ ಟೈಮ್ ಫೋನ್ ನೋಡಿದಾಗ ಒಂದು 25 ಮಿನಿಟ್ಸ್ ಕತೆ ಹೇಳಿದ್ರು ನನಗೆ. ನಾನು ಏನಕ್ಕೆ ಇವನು ಹೇಳ್ತಾನೆ ಇದ್ದಾನೆ ಕತೆ, ನನ್ನ ಪಾತ್ರ ಹೇಳ್ತಾನೆ ಇಲ್ಲ ಅಂತ ನನಗೊಂದು ತಲೆಯಲ್ಲಿ ಓಡ್ತಾನೆ ಇತ್ತು. ಆಯಿತು, ಇವಾಗ ನಾನು ಯಾವ ಪಾತ್ರ ಇದರಲ್ಲಿ ಅಂದಾಗ ವಿಲ್ಲನ್ ಅಂತ ಹೇಳಿದಾಗ ಫಸ್ಟು ನನಗೆ ಶಾಕ್ ಆಯಿತು. ಓಕೆ, ಆಮೇಲೆ ನನ್ನ ತಮ್ಮಂಗೆ ಫೋನ್ ಮಾಡಿ ಈ ಥರ ಒಂದು ಆಫರ್ ಬಂದಿದೆ ವಿಲ್ಲನ್ ಆಗಿ, ಒಂದು ಸಲ ನೀನು ಕೇಳು ಕತೆನ ಅಂತ ಹೇಳಿದೆ. ಇನ್ನೊಂದೇನು ಖುಷಿ ಆಯಿತು ಅಂದರೆ, ಇಷ್ಟು ಒಂದು 8 ಇಯರ್ಸಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ ನಾನು, ಎಲ್ಲ ಹೀರೋಗೆ ಬಂದಿರೋದು ನನಗೆ. ಬಟ್ ಫಸ್ಟ್ ಟೈಮ್ ಒಬ್ಬರು ನನ್ನ ವಿಲ್ಲನ್ನಾಗಿ ಒಬ್ಬರು ಇಮ್ಯಾಜಿನ್ ಮಾಡಿದಾರಲ್ಲ, ಆ ಪಾಯಿಂಟ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ವಿಲ್ಲನ್ ಅಂದ ತಕ್ಷಣ ಇದು ಫುಲ್ ಆ ಥರ ಒಂದು ಮ್ಯಾಸಿವ್ ವಿಲ್ಲನ್ ಆ ಥರ ಏನಿಲ್ಲ. ಇದು ಒಂದು ಪ್ರಾಬ್ಲಮ್, ಇಟ್ಸ್ ಅ ಫೈಟ್ ಬಿಟ್ವೀನ್ ಅ ಕಾಪ್ ಆ್ಯಂಡ್ ಅ ವಿಲ್ಲನ್ ಅಷ್ಟೇ, ಅದ್ರ ಬಗ್ಗೆ. ಆ್ಯಂಡ್ ಒಂದು ವಿಷಯ ಇದೆ ಸಿನಿಮಾದಲ್ಲಿ, ಅದ್ರ ಸುತ್ತ ಈ ಒಂದು ಥ್ರಿಲ್ಲರ್ ನಡೆಯುತ್ತಿದ್ದು. ಸೊ ದಟ್ ವಾಸ್ ದ ಮೇನ್ ರೀಸನ್ ನಾನು ಈ ಸಿನಿಮಾ ಒಪ್ಕೊಂಡಿದ್ದು. ಆ್ಯಂಡ್ ಚಂದ್ರಾಸ್ ಅವರು ಏನು ಹೇಳಿದ್ರು, 10 ಡೇಸ್ ಕೇಳಿದ್ರು, 8 ದಿನದಲ್ಲೇ ಮುಗಿಸ್ಬಿಟ್ಟು ಕಳಿಸ್ಬಿಟ್ರು ನನ್ನ. ಸೊ ತುಂಬ ನೀಟಾಗಿ ಮಾಡಿದ್ರು. ಆ್ಯಂಡ್ ಸರ್ ಹೇಳಿದಾಗೆ ಪ್ರೊಡ್ಯೂಸರ್ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಒಂದೇ ಒಂದು ಸಲನೂ ಅವರು ಒಂದೇ ಒಂದು ಸೆಕೆಂಡು ಸೆಟ್ ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ ಅವರು. ಲೈಕ್ ಒಂದಿನ ಶೂಟಿಂಗ್ ಏನಾಯಿತು, ನಾವು ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ವಿ, 7 ಗಂಟೆಗೆ ಶುರು ಮಾಡಿದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ 6 ಗಂಟೆ ಆಯಿತು. ಎಲ್ರಿಗೂ ಟಯರ್ಡೆ, ಲೈಕ್ 24 hours ಶೂಟಿಂಗ್ ಮಾಡ್ತಾಯಿದ್ದೀವಿ ನಾವು. ಬಟ್ ಸರ್ ಮಾತ್ರ ಹಿ ಡಿಡ್ಂಟ್ ಗೋ ಎನಿವೇರ್, ಅವರೆಲ್ಲೂ ಹೋಗೇ ಇಲ್ಲ. ಅವರು ಪ್ಯಾಕಪ್ ಆಗೋವರೆಗೂ ಅಲ್ಲೇ ಇದ್ದರು. ಬಟ್ ಐ ಮಿಸ್ ಹಿಮ್. ಅವ್ರು ಇರ್ತಾರೆ ಅಂದ್ಕೊಂಡಿದ್ದೆ ಇವತ್ತು, ಬಟ್ ಏನೋ ಎಮರ್ಜೆನ್ಸಿಯಿಂದ ಆಚೆ ಹೋಗಿದ್ದಾರೆ ಅವರು. ಸೊ ಯಾ, ಥ್ಯಾಂಕ್ ಯು. ಇಲ್ಲ ಸರ್, ಥ್ರೂ ಔಟ್ ಸಿನಿಮಾ ಇರಲ್ಲ. ಇಲ್ಲ ಸರ್, ಡಿಸ್ಕಷನ್ ನಡೀತು. ಒಂದು 4 ಲುಕ್ ಟ್ರೈ ಮಾಡಿದ್ವಿ ನಾವು, 4 ಲುಕ್ ಟ್ರೈ ಮಾಡಿದ್ವಿ. ಅದಾದಮೇಲೆ ಒಂದು ಫೈನಲೈಸ್ ಮಾಡಿದ್ವಿ ಸರ್. ಇದು ಚೆನ್ನಾಗಿದೆ ಅಂತ ಇದನ್ನು ಫೈನಲೈಸ್ ಮಾಡಿದ್ವಿ. ಹಾಂ ಸರ್, ನಂಗೆ ತುಂಬ ತೃಪ್ತಿ ಇದೆ ಸರ್. ಮಾಡೋಣ ಸರ್. ಸರ್ ಇವಾಗ ಏನು ಸರ್, ಇದು ಐ ಡೋಂಟ್ ಥಿಂಕ್ ದೇರ್ ಸಮಥಿಂಗ್ ಆಸ್ ಹೀರೋ ಆಗಿ ಮಾಡಬೇಕು ಅನ್ನೋದೊಂದು ಆ್ಯಕ್ಟ್ರಿಗೆ ಅದು ಇರಬಾರ್ದು ಸರ್. ವಿ ಹ್ಯಾವ್ ಟು ಕೀಪ್ ಟ್ರೈಯಿಂಗ್ ಆ್ಯಂಡ್ ದ ಟ್ರೆಂಡ್ ಇಸ್ ಚೇಂಜಿಂಗ್. ಐ ಥಿಂಕ್ ಸೊ ವಿ ಶುಡ್ ಆಲ್ ಟ್ರೈ ನ್ಯೂ ಸ್ಟಫ್ ಆ್ಯಂಡ್ ವಿ ಶುಡ್ ಕಮ್ ಔಟ್ ಆಫ್ ಅವರ್ ಕಂಫರ್ಟ್ ಝೋನಿಂದ ಆಚೆ ಬರಬೇಕು ಸರ್ ನಾವು. ಐ ಆಮ್ ರೆಡಿ ಫಾರ್ ಇಟ್ ಸರ್. ಸೊ ದಿಸ್ ಇಸ್ ಜಸ್ಟ್ ಮೈ ಥಾಟ್. ಐ ವಾಂಟೆಡ್ ಟು ಕಮ್ ಔಟ್ ಆಫ್ ಮೈ ಕಂಫರ್ಟ್ ಝೋನ್ ಅಂತ ಇದನ್ನು ಮಾಡಿದ್ದೀನಿ ನಾನು. ಸರ್ ಅವ್ರು ಬರೀ ವಿಕಿ ಕೇಳ್ದ, ಡಿಸಿಷನ್ ನಂದೆ. ಅಟ್ ದ ಎಂಡ್ ಆಫ್ ದ ಡೇ ಅವ್ನ ಕೇಳ್ತೀನಿ ಅಷ್ಟೇ. ಮಾಡು ಅಂತಲೇ ಸರ್. ಅಟ್ ದ ಎಂಡ್ ಆಫ್ ದ ಡೇ ನಾನು ಒಪ್ಕೋಬೇಕು, ನನಗೆ ಆ ಪಾತ್ರ ಫೀಲ್ ಆಗಬೇಕು, ನನಗೆ ಕನೆಕ್ಟ್ ಆಗಬೇಕು ಆ ಪಾತ್ರ. ನನಗೆ ಇಷ್ಟ ಆಯಿತು. ಬಟ್ ಹೆಂಗೆ ತೋರಿಸ್ತಾರೆ ವಿಲ್ಲನ್ ಅನ್ನೋದು ನನಗೆ ಅದೊಂದೇ ಕೇಳಿದ್ದು ನಾನು. ಹೌ ಆರ್ ಯು ಗೋನ್ ಟು ಶೋ ಮಿ, ಅದನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡಿ ನನಗೆ ಅಂತ ಕೇಳಿದಷ್ಟೇ. ಚಂದ್ರಾಸ್ ಏನು ಹೇಳೋದು ಅದನ್ನು ತೆಗೆದ. ಚೆನ್ನಾಗಿದೆ ಸರ್. ಫಸ್ಟ್ ಹಾಫ್ ಏನು ಕಾಣಿಸ್ತಿಲ್ಲ. ಇವಾಗ ಕೌಂತೆಯ ಒಬ್ರು ಹೀರೋ ಆಗಿ ಬಂದರೆ ಇನ್ನೊಬ್ರು ವಿಲನ್ ಆಗಿ ಬರ್ತಾ ಇರೋದು. ನೆಕ್ಸ್ಟ್ ಏನು ಅಪ್ಡೇಟ್ ಇದೆ ಅನ್ನೋದು ವೇಟಿಂಗ್ ಸರ್. ಶಾಂತಿ ಕ್ರಾಂತಿ ನಿಮ್ಗೆ ಅಪ್ಡೇಟ್ ಸಿಕ್ತು. ನಮ್ಮ ಚಿಕ್ಕಪ್ಪ ಅವ್ರು ಅಪ್ಡೇಟ್ ಕೊಟ್ಟಿರೋದು. ತಮ್ಮೊಂದು ಮುದ್ದೋಲ್ ಸಾಂಗ್ ರಿಲೀಸ್ ಆಯಿತು, ಅದು ಚೆನ್ನಾಗಿ ಹೋಗ್ತಾ ಇದೆ ಎಲ್ಲ ಕಡೆ. ಬೇರೆ ಸಿನಿಮಾ ಬಗ್ಗೆ ಹೇಳ್ಬೋದಾ? ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಇನ್ಫಾರ್ಮೇಷನ್ ಇದೊಂದು ವಿಲನ್ ಆಗಿ ಮಾಡ್ತಾ ಇದ್ದೀನಿ ಸರ್. ಇನ್ನೊಂದು 2 ಸಿನಿಮಾ ಹೀರೋ ಆಗಿ ಮಾಡ್ತಾ ಇದ್ದೀನಿ. ಅದು ಇನ್ನೊಂದು 1 ಮಂತಲ್ಲಿ ಅನೌನ್ಸ್ ಮಾಡ್ತೀನಿ ನಾನು. ಏನು ಸರ್? ಸರ್ ದಪ್ಪ ಇದ್ರೆ ದಪ್ಪ ಇದ್ದೀನಿ ಅಂತೀರಾ, ವೇಟ್ ಕಡಿಮೆ ಅದೇ. ಒಟ್ನಲ್ಲಿ ಚೆನ್ನಾಗಿದೆಯಾ ಇದು? ಆಯ್ತು, ಇದನ್ನೇ ಮೇಂಟೈನ್ ಮಾಡಿಬಿಡ್ತೀನಿ ಬಿಡಿ. ಇನ್ನೂ ಚೂರು ಆಗ್ಬೇಕು. ಆಯಿತು, ಮತ್ತೇನಕ್ಕೆ ಕೇಳಿದ್ರಿ ನೀವು? ಬಿಡಿ ದನ್. ಹಾಂ ಸರ್, ಹಿ ಹ್ಯಾಸ್ ವರ್ಕ್ಡ್ ಆನ್ ದ ಲುಕ್ ಸರ್. ಅವ್ರಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಫಸ್ಟ್ ನಾನು ಮಾಡಿದ್ದು ಸರ್. ನಾವು ಆ್ಯಕ್ಚುಲಿ ಭೇಟಿ ಆಗಿದ್ದು ಬ್ಯಾಡ್ಮಿಂಟನ್ ಅಪ್ಪು ಕಪ್ಪಲ್ಲಿ ನಾವಿಬ್ಬರು ಜೊತೆಗೆ ಒಂದೇ ಟೀಮಲ್ಲಿ ಇದ್ವಿ. ಸೊ ನಾನು ಕ್ಯಾಪ್ಟನ್ ಆಗಿದ್ದೆ ಆ ಟೀಮ್ಗೆ. ಸೊ ಅದಕ್ಕೆ ಅವ್ರು ನನ್ನ ಕ್ಯಾಪ್ಟನ್ ಅಂತ ಕರೆಯೋದವ್ರು. ಅದಕ್ಕಲ್ವಾ ಸರ್? ಓಕೆ, ನಾನು ಮೇ ಬಿ ಅದಕ್ಕಂತ ಅನ್ಕೊಂಡಿದ್ದೆ, ಅದಕ್ಕಿಲ್ವಂತೆ. ಸೊ ಸರ್, ಕ್ಯಾಪ್ಟನ್ ಅಂತ ಏನಕ್ಕೆ ಕರಿತೀನಿ ಅಂತಂದರೆ, ಸೊ ನಮ್ಮಂಥ ಯಂಗ್ ಹುಡುಗರಿಗೆ, ಒಬ್ಬ ಡೈರೆಕ್ಟರ್ ಅಂತ ಬಂದವ್ರಿಗೆ ರವಿ ಸರ್ ಮಾಡೋದೆಲ್ಲ ಡೈರೆಕ್ಷನ್ನು ಕನಸು ಸರ್. ಸೊ ಅವ್ರಿಗೆ ಕ್ಯಾಪ್ಟನ್ ಅಂತ ಕರೆಯೋಕ್ಕಾಗಲ್ಲ, ಅವ್ರು ಮೊದಲನೇ ಕೊಡಿ ಇವರು.
ಸೊ ಅದಕ್ಕೆ ಅವ್ರನ್ನ ಕ್ಯಾಪ್ಟನ್ ಅಂತೀನಿ ಸರ್.